ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾನೇ ಸ್ಪೆಷಲ್ ಆಗಿರುವಂತಹ ರೆಸಿಪಿ ನೋಡೋಣ. ಏನಪ್ಪಾ ಅಂದ್ರೆ ಈ ಲಾಕ್ಡೌನ್ ಟೈಮಲ್ಲಿ ಬರುವಂತಹ ಬರ್ಡೇಗಳಿಗೆ ಆನಿವರ್ಸರಿಗಳಿಗೆ ಸರಿ ಹೊಂದುವಂತ ಒಂದು ಕೋಲ್ಡ್ ಕೇಕ್ ರೆಸಿಪಿ ನೋಡೋಣ. ಈ ಟೈಮ್ನಲ್ಲಿ ಕೇಕ್ ಸಿಕ್ಕೋದಿಲ್ಲ ಅಂತ ಅನ್ನೋರಿಗೆ ಮಾಮೂಲಿ ಬ್ರೆಡ್ ಇಂದ ಯಾವ ರೀತಿಯಾಗಿ ಕೋಲ್ಡ್ ಕೇಕ್ ಮಾಡೋದು ಅಂದ್ರೆ ಪೇಸ್ಟ್ರಿ ಕೇಕ್ ಮಾಡೋದು ಅಂತ ನೋಡೋಣ. ಮತ್ತೆ ಹೇಗಿದ್ರು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಾದಂತಹ ಎಸೆನ್ಸ್ ಬಳಸ್ತಿಲ್ಲ, ನಿಜವಾದ ಮಾವಿನ ಹಣ್ಣನ್ನೇ ಯೂಸ್ ಮಾಡಿಕೊಂಡು ಆ ಕೇಕಿಗೆ ಮಾವಿನ ಹಣ್ಣಿನ ಫ್ಲೇವರ್ ಯಾವ ರೀತಿಯಾಗಿ ಕೊಡೋದು ಅಂತ ಕೂಡ ನೋಡೋಣ. ಬ್ರೆಡ್ ನಿಂದ ಯಾವ ರೀತಿಯಾಗಿ ತುಂಬಾನೇ ಸಾಫ್ಟ್ ಆಗಿರುವಂತಹ ಕೋಲ್ಡ್ ಕೇಕ್ ಮಾಡ್ಬೋದು ಅಂತ ಹೇಳ್ಕೊಡಿದ್ದೀನಿ. ಮತ್ತೆ ನಿಜವಾದ ಮಾವಿನ ಹಣ್ಣ ಯೂಸ್ ಮಾಡಿಕೊಂಡು ಮ್ಯಾಂಗೋ ಪ್ಯೂರಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಕೂಡ ಹೇಳ್ಕೊಡಿದ್ದೀನಿ. ಕೋಲ್ಡ್ ಕೇಕ್ ಮೇಲೆ ಹಾಕುವಂತಹ ಜೆಲ್ ಬರುತ್ತಲ್ವಾ, ಅದನ್ನ ಕೂಡ ಮನೆಯಲ್ಲೇ ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಬಂದು ಈ ಲಾಕ್ಡೌನ್ ಟೈಮ್ ನಲ್ಲಿ ಪೇಸ್ಟ್ರಿನ ಮಿಸ್ ಮಾಡ್ಕೊಂತಾ ಇರೋರಿಗೆ ಒಂದು ಟೋಟಲ್ ಪ್ಯಾಕೇಜ್ ಆಗಿದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರಾ ನೋಡಿ. ಮತ್ತೆ ಕೊನೆಯಲ್ಲಿ ಒಂದು ಬೋನಸ್ ರೆಸಿಪಿ ತರ ಇದೇ ರೆಸಿಪಿ ಯೂಸ್ ಮಾಡಿಕೊಂಡು ಮ್ಯಾಂಗೋ ಐಸ್ ಕ್ರೀಮ್ ನ ಸಿಂಪಲ್ ಆಗಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರಾ ಪೂರಾ ನೋಡಿ. ಇವತ್ತಿನ ಡಿಫ್ರೆಂಟ್ ಆಗಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಹೆಚ್ಚು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗುತ್ತೆ. ಇನ್ನೂ ಇಷ್ಟ ಆದ್ರೆ ಈ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾದಂಥ ತುಂಬಾನೇ ಡಿಫ್ರೆಂಟ್ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಅದ್ಯಾವುದೂ ಕೂಡ ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಸೂಪರ್ ಆಗಿರುವಂತಹ ಮ್ಯಾಂಗೋ ಕೋಲ್ಡ್ ಕೇಕ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಪೂರ ಮಾವಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಸಣ್ಣ ಪೇಸ್ಟ್ ಆಗೋ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣನ್ನ ಬೇಯಿಸ್ಕೋತಾ ಇರೋದ್ರಿಂದ ಅದ್ರ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕಾಗಿ 1-2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ನಾವು ಈ ರೀತಿಯಾಗಿ ಸಕ್ಕರೆನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ. ಸ್ಟವ್ನ ಪೂರಾ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದು ಹಸಿ ಮಾವಿನ ಹಣ್ಣು ಆಗಿರೋದ್ರಿಂದ ತಳ ಹಿಡಿಯುತ್ತೆ. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಜಸ್ಟ್ ಒಂದು 3-4 ನಿಮಿಷ ಅಷ್ಟೇ, ತುಂಬಾ ಬೇಗ ರೆಡಿಯಾಗಿ ಹೋಗ್ಬಿಡತ್ತೆ. ನಾವು ಸಕ್ಕರೆ ಹಾಕಿರೋದ್ರಿಂದ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಕೂಡ ಸ್ವಲ್ಪ ಕಡಿಮೆ ಆಗಬೇಕು. ಮತ್ತು ಮಾವಿನ ಹಣ್ಣಲ್ಲಿ ಕೂಡ ಸ್ವಲ್ಪ ನೀರಿರುತ್ತೆ, ಆ ನೀರು ಕೂಡ ಹಿಂಗಬೇಕು. ಆವಾಗ ಪ್ಯೂರಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಒಂದು 4 ನಿಮಿಷ ಇದೇ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀರು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಡೈರೆಕ್ಟಾಗಿ ನಾವು ಕೇಕ್ ಮೇಲೆ ಹಾಕ್ಬೋದು. ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕೋಲ್ಡ್ ಕೇಕ್ ಅಲ್ವಾ. ಅದಕ್ಕಾಗಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ, ಅಥವಾ ಹಾಗೆ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೋಬೋದು. ನಾನಿಲ್ಲಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನೀರೆಲ್ಲ ಹಿಂಗಿಸ್ಕೊಂಡು ಸ್ವಲ್ಪ ಇದು ಗಟ್ಟಿ ಆದರೆ ಸಾಕು, ತುಂಬ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಕೋಲ್ಡ್ ಕೇಕ್ ಮೇಲೆಲ್ಲ ಶೈನಿ ಜೆಲ್ ಹಾಕಿರ್ತಾರಲ್ವ, ಅದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋಣ. ಒಂದು ಚಿಕ್ಕ ಕಾಫಿ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 60 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರಿಂದನೇ ಅದು ಜೆಲ್ಲಿ ಫಾರ್ಮ್ ಆಗೋದು. ಮತ್ತು 4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಜೆಲ್ಲಿ ಬಂದು ತುಂಬಾ ಸ್ವೀಟಾಗಿ ಹುಳಿಯಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ಕೇಕ್ ಮೇಲೆ ಹಾಕಿರುವಂಥ ಜೆಲ್ಲೀಸ್, ಅದಕ್ಕಾಗಿ ಸ್ವಲ್ಪ ಸ್ವೀಟ್ನ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಕಾರ್ನ್ಫ್ಲೋರ್ ಎಲ್ಲ ನೀರಿಗೆ ನೀಟಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ. ಮೊದಲು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರನೇ ನಾನು ಸ್ಟವ್ ಆನ್ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡ್ಕೊಂಡ್ಮೇಲೆ ಒಂದು 2-3 ನಿಮಿಷದಲ್ಲಿ ಇದು ರೆಡಿ ಆಗೋಗ್ಬಿಡುತ್ತೆ. ಅದಕ್ಕಾಗಿ ಮೊದಲು ಗಂಟೆನಾರು ಇದ್ದರೆ ಇದರಲ್ಲಿ ಅದನ್ನು ತೆಗೆದುಬಿಡೋಣ ಮಿಕ್ಸ್ ಮಾಡಿಕೊಂಡು. ನಂತರನೇ ಸ್ಟವ್ ಆನ್ ಮಾಡಿಕೊಂಡ್ರೆ ತುಂಬಾ ಬೇಗ ಫಟಾಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ. ಜೆಲ್ಲಿ ಹುಳಿ ಕೂಡ ಇರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಅರ್ಧ ಪೂರ್ತಿ ನಿಂಬೆ ರಸ ನಾನು ಹಾಕ್ಕೊಂಡಿಲ್ಲ, ಈ ಅರ್ಧ ಹೋಳಲ್ಲಿ ಜಸ್ಟ್ ಅರ್ಧ ನಿಂಬೆ ರಸ ಹಿಂಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಒಮ್ಮೆ ಹಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ. ಇದನ್ನ ಇವಾಗ ತಿರುಗಿಸ್ತಾ ಇರಿ, ತುಂಬಾ ಬೇಗ ಜೆಲ್ಲಿ ಫಾರ್ಮ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಜೆಲ್ಲಿ ರೆಡಿ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋರಿದ್ರೆ, ಇಲ್ಲಿ ಇವಾಗ ಇದು ಹಾಲು ಥರ ಕಾಣ್ತಿದೆ ಅಲ್ವಾ, ಇದು ಪೂರ್ತಿ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಟ್ರಾನ್ಸ್ಲ್ಯೂಸೆಂಟ್ ಥರ ಆಗಿಬಿಡುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ನೀರು ಕಲರಿಗೆ ಬಂದು ಗಟ್ಟಿ ಥರ ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಜೆಲ್ಲಿ ರೆಡಿ ಆಗಿದೆ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಗಟ್ಟಿ ಆಗ್ತಾ ಇದೆ. ಒಂದು 2-3 ನಿಮಿಷ ಆಗಿದೆ, ಜೆಲ್ಲಿ ಕೂಡ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಜೆಲ್ಲಿ ಥರ ಯಾವ ರೀತಿಯಾಗಿ ಇದು ಬೀಳ್ತಿದೆ ಅಂತ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಫ್ರಿಜ್ಜಲ್ಲಿ ಇಡಲೇಬೇಕಂತ ಏನೂ ಇಲ್ಲ. ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ಕೋಲ್ಡ್ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಷ್ಟೇ. ಕೋಲ್ಡ್ ಕೇಕ್ ಅಂದಮೇಲೆ ಸಕ್ಕರೆ ನೀರು ಬೇಕೇ ಬೇಕು. ಅದರಲ್ಲೂ ನಾವು ಬ್ರೆಡ್ಡಲ್ಲಿ ಕೇಕ್ ಮಾಡ್ಕೋತಾ ಇರೋದ್ರಿಂದ ಇದು ಬೇಕೇ ಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಸಕ್ಕರೆ ನೀರು ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿ ಪಾಕ ಬರೋ ರೀತಿಯೆಲ್ಲ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.
ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು, ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ತಣ್ಣಗಾದ್ಮೇಲೆ ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಥವಾ ಹೊರಗಡೆ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ಸಕ್ಕರೆ ಕರಗಿದೆ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ತಣ್ಣಗಾಗೋಷ್ಟರಲ್ಲಿ ಕ್ರೀಮ್ ಮತ್ತು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ವಿಪ್ಪಿಂಗ್ ಕ್ರೀಮ್ ಇಲ್ಲ ಅನ್ನೋದಿದ್ರೆ ಎಲ್ಲ ಹಾಲಿನ ಡೈರಿಗಳಲ್ಲಿ ಚಿಕ್ಕ ಚಿಕ್ಕ ಫ್ರೆಶ್ ಕ್ರೀಮ್ಗಳು ಸಿಗುತ್ತೆ, ಅದರಲ್ಲಿ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಬೀಟರ್ ಬೇಕಂತ ಏನಿಲ್ಲ, ಕೈಯಲ್ಲಿ ಕೂಡ ನೀವು ಬೀಟ್ ಮಾಡ್ಕೊಬೋದು. ಬಟ್ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಒಂದು 2-3 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಕ್ರೀಮ್. ಅದಕ್ಕಾಗಿ ನಾನು ಬೀಟರಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಕ್ರೀಮ್ನ ಯೂಸ್ ಮಾಡೋಕ್ಕೆ ಮುಂಚೆ ಒಂದೊಳ್ಳೆ ಶೇಕ್ ಮಾಡಬೇಕು, ಆ ನಂತರನೇ ನಾವು ಇದನ್ನ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಟ್ ಒಂದು ವೇಳೆ ನೀವು ಫ್ರೆಶ್ ಕ್ರೀಮಲ್ಲಿ ಮಾಡ್ಕೋತಾ ಇದ್ದೀರಾ ಅಂದರೆ ಶೇಕ್ ಮಾಡಬೇಡಿ. ಪ್ಯಾಕೆಟಿಂದ ಡೈರೆಕ್ಟಾಗಿ ಬೌಲ್ಗೆ ಹಾಕ್ಕೊಂಡು ನಿಧಾನಕ್ಕೆ ಬೀಟ್ ಮಾಡ್ತಾ ಹೋಗಿ. ಒಂದು ವೇಳೆ ನೀವು ಶೇಕ್ ಮಾಡಿದ್ರಿ ಆ ಪ್ಯಾಕೆಟ್ನ ಅಂದರೆ ಒಡೆದೋಗ್ಬಿಟ್ಟು ಬೆಣ್ಣೆ ಆಗಿಬಿಡುತ್ತೆ. ಅದಕ್ಕಾಗಿ ಫ್ರೆಶ್ ಕ್ರೀಮ್ನಲ್ಲಿ ಮಾಡ್ಕೋತಿದ್ರೆ ಪ್ಯಾಕೆಟ್ನ ಶೇಕ್ ಮಾಡಬೇಡಿ. ವಿಪ್ಪಿಂಗ್ ಕ್ರೀಮಲ್ಲಿ ಮಾಡ್ಕೋತಿದ್ರೆ ಪ್ಯಾಕೆಟ್ನ ಚೆಂದ ಶೇಕ್ ಮಾಡಿಬಿಟ್ಟು ನಂತರನೇ ಬೀಟ್ ಮಾಡ್ತಾ ಹೋಗಿ. ನಾನಿಲ್ಲಿ 1 ನಿಮಿಷ ನಿಧಾನಕ್ಕೆ ಲೋ ಸ್ಪೀಡ್ನಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ. ನಂತರನೇ ಸ್ಪೀಡ್ನ ಇನ್ಕ್ರೀಸ್ ಮಾಡಿಕೊಂಡು ಹೈ ಸ್ಪೀಡಲ್ಲಿ ಬೀಟ್ ಮಾಡ್ಕೊತಾ ಇದ್ದೀನಿ. ಎಲೆಕ್ಟ್ರಿಕ್ ಬೀಟರ್ ಬಗ್ಗೆ ಮತ್ತು ವಿಪ್ಪಿಂಗ್ ಕ್ರೀಮ್ ಬಗ್ಗೆ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅನ್ನೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಜಸ್ಟ್ ಒಂದು 2-3 ನಿಮಿಷ ಅಷ್ಟೇ. ಕ್ರೀಮ್ ಇವಾಗ ರೆಡಿಯಾಗಿದೆ. ಈ ರೀತಿಯಾಗಿ ಲೇಯರ್ ಕೂತ್ಕೊಂಡ್ರೆ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ. ಲಿಕ್ವಿಡ್ ಫಾರ್ಮ್ ಇದ್ದಿದ್ದು ತುಂಬಾ ಗಟ್ಟಿಯಾಗಿರುತ್ತೆ ಕ್ರೀಮ್, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಬೌಲ್ನೇ ತೆಗೆದು ಈ ರೀತಿಯಾಗಿ ಉಲ್ಟಾ ಮಾಡಿದ್ರು ಕೂಡ ಒಂಚೂರು ಅಲ್ಲಾಡೋದು ಕೂಡ ಇಲ್ಲ, ಒಂದು ಚೂರು ಬೀಳೋದು ಕೂಡ ಇಲ್ಲ, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ನಿಜವಾದ ಮಾವಿನ ಹಣ್ಣನ್ನ ಬಳಸ್ಕೊಂಡಿರೋದ್ರಿಂದ ನಾನು ಈ ಕ್ರೀಮ್ಗೆ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಎಸೆನ್ಸ್ನ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಇಲ್ಲಿ ಬ್ರೆಡ್ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ರೆಡ್ಡಿಂದು ಸೈಡ್ ಎಡ್ಜಸ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ಕೇಕ್ ಬೇಕು ಅಂದರೆ ಎಷ್ಟು ಹೈಟ್ ಬೇಕು, ಎಷ್ಟು ಲೇಯರ್ ಬೇಕು ನೋಡ್ಕೊಳ್ಳಿ, ಅಷ್ಟು ಸ್ಲೈಸಸ್ನ ಕಟ್ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ದೊಡ್ಡದು ಬೇಕು ಅಂತ ತುಂಬಾ ಲೇಯರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂದು ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೊಳ್ಳಿ. ಮತ್ತು ಅಷ್ಟು ಬ್ರೆಡ್ ಸ್ಲೈಸಸ್ ಕೂಡ ಒಂದೇ ಲೈನಲ್ಲಿ ಒಂದೇ ಶೇಪಲ್ಲಿ ಬರೋ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಡಿಸೈನ್ ಮಾಡಬೇಕಾದ್ರೆ. ಈ ಸೈಡ್ ಎಡ್ಜಸ್ ನಾವೇನು ಕಟ್ ಮಾಡಿದ್ದೀನಿ ಇದನ್ನು ಎಸಿಲಿಕ್ಕೆ ಹೋಗಬೇಡಿ. ಇದರಲ್ಲಿ ನಾವು ಗಾರ್ಲಿಕ್ ಬ್ರೆಡ್ ಮಾಡ್ಕೋಬೋದು, ಬ್ರೆಡ್ ಕ್ರಮ್ಸ್ ಮಾಡಿಕೊಂಡು ಕಟ್ಲೆಟ್ಗೆ, ಬರ್ಗರ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಬೇಕಿದ್ರೆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಇವಾಗ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ನೋಡಿಬಿಡೋಣ. ಇದೆಲ್ಲ ಕೂಡ ಇವಾಗ ತಣ್ಣಗಾಗಿದೆ. ಇಲ್ಲಿ ಮ್ಯಾಂಗೋ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬ್ರೆಡ್ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ನೀರು ರೆಡಿ ಇದೆ ಮತ್ತು ವಿಪ್ಪಿಂಗ್ ಕ್ರೀಮ್ ರೆಡಿ ಇದೆ. ಒಂದು ವೇಳೆ ವಿಪ್ಪಿಂಗ್ ಕ್ರೀಮ್ ಇಲ್ಲದಿದ್ದರೆ ನಾನು ಇನ್ನೂ ಬೇರೆ ರೀತಿಯಾದಂಥ ಕ್ರೀಮ್ ರೆಸಿಪೀಸ್ ಹೇಳ್ಕೊಟ್ಟಿದ್ದೀನಿ ನಮ್ಮ ಚಾನಲ್ನಲ್ಲಿ. ಅಂದರೆ ಬೆಣ್ಣೆಯಿಂದ ಕ್ರೀಮ್ ಯಾವ ರೀತಿಯಾಗಿ ಮಾಡೋದು, ಡಾಲ್ಡಾದಿಂದ ಯಾವ ರೀತಿಯಾಗಿ ಕ್ರೀಮ್ ಮಾಡ್ಬೋದು ಎಲ್ಲ ಕೂಡ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋಗಳ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಮತ್ತು ಇಲ್ಲಿ ಜೆಲ್ಲಿ ರೆಡಿ ಇದೆ. ಇದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಕಲರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕಲೇಬೇಕು ಅಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ ಅಷ್ಟೇ. ಮಾಮೂಲಿ ಕೇಸರಿ ಬಾತ್ಗೆಲ್ಲ ಹಾಕೋತೀವಲ್ವ ಕಲರು, ಅದನ್ನೇ ಆ್ಯಡ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದರಿಂದ ಈ ಜೆಲ್ಲಿ ಇನ್ನೂ ಕೂಡ ಗಟ್ಟಿಯಾಗಿದೆ. ಸ್ವಲ್ಪ ತೆಳುಗಾಗಲಿ ಅಂತ ಹೇಳಿಬಿಟ್ಟು ನಾನೊಂದು ಸ್ಪೂನ್ನಷ್ಟು ಇದಕ್ಕೆ ನೀರು ಆ್ಯಡ್ ಮಾಡ್ಕೊತೀನಿ. ಇವಾಗ ಕೇಕ್ ಮಾಡಲಿಕ್ಕೆ ಎಲ್ಲ ಕೂಡ ರೆಡಿಯಾಗಿದೆ. ಹೇಗೆ ಕೇಕ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಡೈರೆಕ್ಟಾಗಿ ಚಾಪಿಂಗ್ ಬೋರ್ಡ್ ಮೇಲೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪ್ಲೇಟ್ ಮೇಲೆ ಮಾಡ್ಕೋಬೋದು. ಮೊದಲಿಗೆ ಕ್ರೀಮ್ ಹಚ್ಕೊಂಡಿದ್ದೀನಿ, ಅಂದರೆ ಬ್ರೆಡ್ ಲೇಯರ್ ಇಡ್ತಾ ಹೋಗ್ತೀವಲ್ವ, ಅದು ಅಲ್ಲಾಡಬಾರ್ದು ಅಂತ ಹೇಳಿ ಮೊದಲಿಗೆ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಲೈಸ್ ಬ್ರೆಡ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಶುಗರ್ ಸಿರಪ್ ಅಂದರೆ ಸಕ್ಕರೆನ ನಾವೇನು ಕರಗಿಸಿ ಇಟ್ಕೊಂಡಿದ್ದೀವಿ ನೀರಲ್ಲಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಬ್ರೆಡ್ ಸ್ಲೈಸ್ ತುಂಬ ಸಣ್ಣ ಇರುತ್ತೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ನಾವು ಕ್ರೀಮ್ನ ವಿಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದೊಂದು ಲೇಯರ್ಗೆ ಒಂದೊಂದು ಸ್ಲೈಸ್ ಬ್ರೆಡ್ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಕೇಕ್ ಥರ ಚೆನ್ನಾಗಿ ಕಾಣಿಸ್ಬೇಕು ದಪ್ಪ ಅನ್ನೋದಿದ್ರೆ 2 ಸ್ಲೈಸ್ ಬ್ರೆಡ್ ಇಟ್ಟು ಕೂಡ ಮಾಡ್ಕೋಬಹುದು. ಮತ್ತು ಒಂದು ಸ್ಲೈಸ್ ಬ್ರೆಡ್ ಇಟ್ಟು ಮತ್ತು ಅದ್ರ ಮೇಲೆ ಸಕ್ಕರೆ ನೀರನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾವು ಆವಾಗಲೇ ಮಾವಿನ ಹಣ್ಣಿನ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಒಂದು ಲೇಯರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವ್ಯಾವುದೆಲ್ಲ ಬಳಸ್ಕೊತಾ ಇದ್ದೀನಿ ಅದೆಲ್ಲ ಕೂಡ ತಣ್ಣಗಿದೆ, ಅಂದರೆ ಸಕ್ಕರೆ ನೀರು ಆಗ್ಬೋದು, ಪ್ಯೂರಿ ಆಗ್ಬೋದು ಅಥವಾ ಜೆಲ್ ಆಗ್ಬೋದು, ಎಲ್ಲ ಕೂಡ ತಣ್ಣಗಾದ್ಮೇಲೆ ನಾನು ಹಾಕ್ಕೊತಾ ಇರೋದು. ಮತ್ತು ಒಂದು ಲೇಯರ್ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಮತ್ತು ಒಂದು ಸ್ಲೈಸ್ ಬ್ರೆಡ್ ಇಟ್ಕೊಂಡಿದ್ದೀನಿ. ಮತ್ತು ಇದೇ ರೀತಿ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಹೋಗ್ತೀನಿ. ಅಂದರೆ ಬ್ರೆಡ್ ಹಾಕ್ತೀನಿ, ಅದರ ಮೇಲೆ ಸಕ್ಕರೆ ನೀರನ್ನ ಹಾಕ್ಕೊಂಡು ಬ್ರೆಡ್ನ ನೆನೆಸ್ಕೊತೀನಿ. ನಂತರ ವಿಪ್ಪಿಂಗ್ ಕ್ರೀಮ್, ಮ್ಯಾಂಗೋ ಪ್ಯೂರಿ ಈ ರೀತಿಯಾಗಿ ಲೇಯರ್ ಹಾಕ್ಕೊತಾ ಹೋಗೋದು. ನಿಮಗೆ ಎಷ್ಟು ಲೇಯರ್ ಬೇಕು ಅಷ್ಟು ಲೇಯರ್ನ ನೀವು ಹಾಕ್ಕೊಳ್ಳಿ. ಜಾಸ್ತಿ ದೊಡ್ಡ ಕೂಡ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮಲ್ಲಿದ್ದರೆ ಚೆನ್ನಾಗಿರುತ್ತೆ.
ನಾನಿಲ್ಲಿ ಎಲ್ಲ ಬ್ರೆಡ್ ಸ್ಲೈಸಸ್ನೂ ಏನು ಇಟ್ಕೊಂಡಿಲ್ಲ, ಜಸ್ಟ್ 5 ಸ್ಲೈಸಸ್ ಇಟ್ಕೊಂಡು ಅದಕ್ಕೆ ಲೇಯರಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಹಳೆ ಯಾವುದಾದ್ರೂ ಕಾರ್ಡ್ ತಗೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಮತ್ತು ಮೇಲೆ ಮಾತ್ರ ಅಲ್ಲ, ಸೈಡ್ನಲ್ಲಿ ಕೂಡ ಪೂರ್ತಿ ಕ್ರೀಮ್ ಹಚ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ ಕಾರ್ಡ್ ಸಹಾಯದಿಂದ. ಪೂರ್ತಿ ಸ್ಟ್ರೈಟ್ ಫಿನಿಶೇ ಕೊಡಬೇಕು ಅಂತ ಏನು ಕಷ್ಟಪಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಇದ್ರ ಮೇಲೆ ಜೆಲ್ಲಿ ಹಾಕ್ತೀವಲ್ವ, ಅದು ಕವರ್ ಆಗುತ್ತೆ. ನಾವು ಹೇಗೆ ಫಿನಿಶಿಂಗ್ ಕೊಟ್ಕೊಂಡ್ರೂ ಏನು ಕಾಣಿಸೋದಿಲ್ಲ ಮೇಲಿಂದ. ಆವಾಗಲೇ ರೆಡಿ ಮಾಡ್ಕೊಂಡಿದ್ದಂತಹ ಜೆಲ್ಲಿ ಇದೆ ಅಲ್ವಾ, ಇದನ್ನು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಜೆಲ್ಲಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಇದನ್ನು ಮತ್ತೆ ಸ್ಪ್ರೆಡ್ ಮಾಡ್ಕೊತೀವಿ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ಸೈಡಲ್ಲಿ ಜೆಲ್ಲಿ ಫಾಲ್ ಆಗ್ತಿದೆ ಅಂದರೆ ಬೀಳ್ತಿದೆ ಅನ್ನೋ ಥರ ಕಾಣಿಸಿದ್ರೆ ಆ ಎಫೆಕ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಜೆಲ್ಲಿ ಹಾಕ್ಕೊಂಡು ಸ್ಲೈಡ್ ಮಾಡ್ಕೊಳ್ಳಿ ಕಾರ್ಡಿಂದ. ಆವಾಗ ಸೈಡಲ್ಲಿ ಬೀಳ್ತಿರೋ ಥರ ಕಾಣಿಸುತ್ತೆ ಜೆಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೇಕ್ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಮಾವಿನ ಹಣ್ಣು ಮತ್ತು ಚೆರಿ ಹಣ್ಣನ್ನ ಇಟ್ಬಿಟ್ಟು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಕೇಕ್ ರೆಡಿ ಆದ ಕೂಡಲೇ ಕಟ್ ಮಾಡ್ಕೋಬೇಡಿ, ಫ್ರಿಜ್ಜಲ್ಲಿ 1-2 ಗಂಟೆಗಳ ಕಾಲ ಇಡಿ, ಆವಾಗ ಅದು ನೀಟಾಗಿ ಲೇಯರ್ ಸೆಟ್ ಆಗುತ್ತೆ. ಅದಾದಮೇಲೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ನಾನಿಲ್ಲಿ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಆವಾಗಲೇ ಕೇಕ್ನ ರೆಡಿ ಮಾಡಿಕೊಂಡು ಆವಾಗಲೇ ಕೇಕ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲೇಯರ್ಸ್ ಇನ್ನೂ ಕರೆಕ್ಟಾಗಿ ಸೆಟ್ ಆಗಿರೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ಇದು ಟೇಸ್ಟ್ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ. ಬ್ರೆಡ್ನಲ್ಲಿ ಕೂಡ ಇಷ್ಟು ಸಕ್ಕತ್ತಾಗಿರುವಂಥ ಕೋಲ್ಡ್ ಕೇಕ್ ಮಾಡ್ಕೋಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಸೂಪರಾಗಿರುತ್ತೆ. ಬಟ್ ಕೇಕ್ ರೆಡಿ ಆದ ಕೂಡಲೇ ಮಿನಿಮಮ್ ಅಂದರೂ 1-2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡೋದನ್ನು ಮಾತ್ರ ಮರಿಬೇಡಿ. ಕೇಕ್ ಡೆಕೋರೇಟ್ ಮಾಡ್ಕೊಂಡ ನಂತರ ಸ್ವಲ್ಪ ಪ್ಯೂರಿ, ಕ್ರೀಮ್, ಜೆಲ್ಲಿ ಎಲ್ಲ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನೆಲ್ಲದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಐಸ್ ಕ್ರೀಮ್ ರೆಡಿ ಮಾಡಿದ್ದೀನಿ. ಈ ಐಸ್ ಕ್ರೀಮ್ ಟೇಸ್ಟ್ ಎಷ್ಟು ಮೈಂಡ್ ಬ್ಲೋಯಿಂಗ್ ಇದೆ ಅಂದರೆ ಅಷ್ಟು ಸಕ್ಕತ್ತಾಗಿದೆ. ನಾನು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಒಂದು ರಾತ್ರಿ ಇದನ್ನು ಫ್ರೀಝರಲ್ಲಿ ಫ್ರೀಸ್ ಮಾಡ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಒಂದೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್. ಜಸ್ಟ್ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಿಲ್ಲ ಅಂದರೂ ಕೂಡ ನಡೆಯುತ್ತೆ, ಬಟ್ ಇದು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ರೀಮಿಯಾಗಿ ಈ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ ಹೇಳಿ. ಯಾಕಂದರೆ ನಿಜವಾದ ಐಸ್ ಕ್ರೀಮ್ ರೆಡಿ ಮಾಡಬೇಕಾದ್ರೆ ಕೂಡ ನಮಗೆ ಕ್ರೀಮ್ ಬೇಕು, ಜೆಲಿ ಬೇಕು ಅಥವಾ ಪ್ಯೂರಿ ಬೇಕಾಗತ್ತೆ. ನಾವು ಅದೆಲ್ಲದನ್ನು ಆಲ್ರೆಡಿ ಕೇಕ್ಗೋಸ್ಕರ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಸಿಂಪಲಾಗಿ ಐಸ್ ಕ್ರೀಮ್ ಕೂಡ ರೆಡಿ ಮಾಡ್ಕೋಬೋದು. ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಇದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸೂಪರ್ ಆಗಿರುವಂತಹ ಐಸ್ ಕ್ರೀಮ್ ರೆಸಿಪಿನ ನೀವು ಮನೇಲಿ ಒಂದ್ಸರಿನಾದ್ರು ಟ್ರೈ ಮಾಡಿ ನೋಡಲೇಬೇಕು. ನಿಮ್ಗೆ ಯಾವುದೇ ರೀತಿಯಾದಂತಹ ಕೇಕ್ ಆಗ್ಬೋದು, ಐಸ್ ಕ್ರೀಮ್ಸ್ ಆಗ್ಬೋದು, ರೆಸಿಪಿ ರಿಕ್ವೆಸ್ಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡಬೇಕಾದ್ರೆ ಟೈಮ್ ಇರಲಿಲ್ಲ ಅಂತ ಹೇಳಿ ಆಗಲೇ ಕೇಕ್ನ ಮಾಡಿ ಆಗಲೇ ಕಟ್ ಮಾಡಿದ್ದೀನಿ. ಬಟ್ ನೀವು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. 1-2-3 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟು ಅದು ನೀಟಾಗಿ ಸೆಟ್ ಆಗಲಿ ಲೇಯರ್ ನಂತರ ನೀವು ಕಟ್ ಮಾಡ್ಕೊಳ್ಳಿ. ಆವಾಗ ತುಂಬಾ ಚೆನ್ನಾಗಿ ಲೇಯರ್ ಬರುತ್ತೆ. ಇನ್ನು ಐಸ್ ಕ್ರೀಮ್ ವಿಷಯಕ್ಕೆ ಬಂದರೂ ಅಂತೂ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಇಷ್ಟು ಸೂಪರಾಗಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ಹೋದೆ. ಅದು ಸಕ್ಕತ್ತಾಗಿ ಬಂತು ಮಾತ್ರ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಡಿಫ್ರೆಂಟ್ ಐಸ್ ಕ್ರೀಮ್ ರೆಸಿಪೀಸ್ ಬೇಕಿದ್ರೂ ಕೂಡ ನೀವು ನನಗೆ ಕೇಳ್ಬೋದು. ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ಯಾಕಂದರೆ ನಾನು ಪ್ರೊಫೆಷ್ನಲ್ ಐಸ್ ಕ್ರೀಮ್ ಮೇಕಿಂಗ್ ಕೋರ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ತುಂಬಾ ಡಿಫ್ರೆಂಟ್ ರಿಯಲ್ ನಿಜವಾದ ಐಸ್ ಕ್ರೀಮ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಬಟ್ ಈಗ ಲಾಕ್ಡೌನ್ ಬೇಡ ಅಂತ ಹೇಳಿ ನಾನು ಆ ವಿಡಿಯೋಸ್ ಮಾಡ್ತಾ ಇಲ್ಲ. ಲಾಕ್ಡೌನ್ ಮುಗಿದ ಮೇಲೆ ನಿಜವಾದ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಿಮಗೆ ಯಾವುದೇ ರೀತಿಯಾದಂಥ ಐಸ್ ಕ್ರೀಮ್ ರಿಕ್ವೆಸ್ಟ್ಸ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮ್ ಆಗ್ಬೋದು, ಪಾನ್ ಐಸ್ ಕ್ರೀಮ್ ಆಗ್ಬೋದು, ಕೇಸರ್ ಕುಲ್ಫಿ ಐಸ್ ಕ್ರೀಮ್, ಕೇಸರ್ ಪಿಸ್ತಾ, ಬ್ಲ್ಯಾಕ್ ಕರೆಂಟ್, ನಿಜವಾದ ವೆನಿಲಾ ಐಸ್ ಕ್ರೀಮ್, ಈ ರೀತಿಯಾದಂಥ ತುಂಬಾ ಐಸ್ ಕ್ರೀಮ್ಸ್ ಇದೆ. ನಿಮಗೆ ಯಾವುದೇ ಬೇಕಿದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ನಿಮಗೆ ಡೆಫಿನೆಟ್ಲಿ ನಿಧಾನ ಆದರೂ ಪರವಾಗಿಲ್ಲ, ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ಕೋಲ್ಡ್ ಕೇಕ್ ರೆಸಿಪಿನ ಈ ಲಾಕ್ಡೌನ್ ಟೈಮಲ್ಲಿ ನೀವು ಟ್ರೈ ಮಾಡಲೇಬೇಕು. ಹೇಗಿದ್ರು ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.